ಬೇಕೇ ಬೇಕು. ಅನ್ಯಾಯ 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 ಅನ್ಯಾಯ. ಶೀಘ್ರವಾಗಿ ನೀರು ಬಿಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ರೈತ ಸಂಘಕ್ಕೆ ಜಯವಾಗಲಿ. ಬೇಕೇ ಬೇಕು. ಬೇಕೇ ಬೇಕು. ಇಂಡಿ ತಾಲೂಕಿನ ಭುಯಾರ್ ಊರಿಗೆ ಒಟ್ಟು ನೀರು ಮತ್ತು 10 PH ತನ ಪೂರಾ ಹಸರ್ರಿ ಸರ್. ಹಾಸಾಗ್ಬಿಟ್ಟವ ನೀರ. ನಮ್ಗೆ ಬೆಳೆ ಅಂತರೂ ಹಾಳಂತರೂ ಆಗ್ಯಾವ್ರಿ ಸರ್. ಎಲ್ಲ ಸಾಲ ತೆಗೆದು ಬೆಳೆ ಪೈಪ್ಲೈನ್ ಮಾಡ್ಕೊಂಡು ನಾವು ಒಂದು ಬೆಳೆ ಮಾಡಿದೆವು. ಬೆಳೆ ಅಂತರೂ ಹಾಳಾಗ್ಯಾವ. ಕನಿಷ್ಠ ನಾವು ದನ ಕರುಗಳೇ ಉಳಿಸ್ಕೊಳ್ಳೋಂಥ ಪರಿಸ್ಥಿತಿಗೆ ದಯವಿಟ್ಟು ತಾವು ಇದಕ್ಕೊಂದು ಹೆಲ್ಪ್ ಮಾಡಬೇಕು ಸರ್. ಈಗೇನು ಕೆನಲ್ದಿಂದ ನೀರು ಬಿಡ್ತಾರಲ್ರಿ ಸರ್, ಅಲ್ಲಿ ಮಲ್ತಾಯಿ ಧೋರಣೆ ಆಗ್ತದ್ರಿ. ಏನು ಮಾಡ್ತಾರೆ, ಮ್ಯಾಲಿನ ಬಾಜು ತಿರುಗಿ ಬಿಡ್ತಾರ್ರಿ, ಒಟ್ಟು ಮಿರ್ಗಿಗೆ ಹೋಗ್ತಾವ್ರಿ. ಲಾಸ್ಟ್ ಟೈಮ್ ನಮ್ಮ ಭೀಮಾ ನದಿಗೆ ಏನು ನಮ್ಮ ಭುಯಾರ ಇಂಗಳಿಗೆ ಹಿರೇಬೇನೂರು ಅವರಿಗೆ ಅದಕ್ಕೆ ಬರೀ ಒಂದು ದಿವಸ 2 ದಿವಸ ಅಟ್ಟೆ ಬಿಟ್ಟಾರೆ. ಅಲ್ಲಿ ವಾರಗಟ್ಲೆ ಅಲ್ಲಿ ಮಿರ್ಗಿ ನೀರು ಬಿಟ್ಟಾರೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಆ ಥರ ಆಗದಂಗೆ ಸರ್. ಈಗ ಆಸಿಂಗಾಳ ಮತ್ತು ಈ ಮಾರ್ಸನಹಳ್ಳಿ ಅಲ್ಲಿ ಯಾವಾಗ್ಲೂ ನೀರು ಹರಿತಾವ. ನಮ್ಮ ಕೆನಲ್ಗೆ ಯಾಕೆ ನೀರು ಬರಲ್ರಿ ಸರ್? ಒಬ್ಬರು ಅಧಿಕಾರಿಗಳು ಇದಕ್ಕೆ ಒಂದು ಬೇಜವಾಬ್ದಾರಿ ಮಾಡ್ಲಕತ್ತಾರೆ ಸರ್. ದಯವಿಟ್ಟು ಇದು ನೀವು ಒಂದು ಇದು ಮಾಡಬೇಕು ಸರ್. ಇನ್ನೊಂದು ನಮಗೆ ಮುಖ್ಯವಾದ ಸಮಸ್ಯೆ ಈ ಸದ್ ಬ್ರಿಡ್ಜ್ ಏನದಲ್ರಿ ಸರ್, ಒಂದು ಗೇಟ್ ಹೋಗಿ ಪ್ರಾಪರ್ ಆಗಿಲ್ರಿ ಸರ್. ಬೆಂಡರ್ ಮತ್ತು ವೈಸರ ಕಟ್ಟದ ಉಪಯೋಗ ಇನ್ನೂ ತರ ನಮಗೆ ಆಗಿಲ್ರಿ ಸರ್. ಒಂದ್ ವೇಳೆ ಅದು ಸರಿಯಾಗಿ ಅದು ಪ್ಯಾಕೇಜ್ ಮಾಡಿದ್ರೆ ನಮ್ಮ ನೀರಿನ ಸಮಸ್ಯೆನ 100ಕ್ಕೆ 100 ಬರಲ್ರಿ ಸರ್. ನೀರು ಒಂದಿದ್ರೆ ನಾವು ಏನು ಮೇಂಟೆನೆನ್ಸ್ ಇಲ್ರಿ ಸರ್. ಹಾ ರೀ, ಹೌದು. 2 ಸಲ ಅರ್ಜಿ ಕೊಟ್ಟೇವ್ರಿ ಸರ್, ಒಟ್ಟೆ ಕೇರೆ ಮಾಡಿಲ್ಲ. ಕೇರೆ ಮಾಡಿಲ್ಲ ಗೇಟ್ ಪೂಲ್ ಆಗ್ಬಿಟ್ಟು ತೆಳಗ್ ಹೋಗ್ಬಿಡ್ತದ್ರಿ ಸರ್. ದುಡ್ಡು ಬರ್ತದೆ, ಅದ್ರ ಹೊಟ್ಟೆನೇ ಕೆಲಸ ಮಾಡ್ತಾ ದುಡ್ಡು ಎತ್ಕೋತಾರ ದಯವಿಟ್ಟು ನಮ್ಮ ಊರಿಗೆ ಒಂದ್ಸಲ ಗ್ರಾಮದಿಂದ ಬಂದು ಹೋರಾಟ ಮಾಡ್ಲಿಕ್ಕೆ ಬಂದಿತ್ತು ಸರ್ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ. ಯಾಕೆ ಸರ್, ಏನು ಸಮಸ್ಯೆ ಆಗಿದೆ? ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಮ್ಮ ಒಂದು ರೈತ ಸಂಘದಿಂದ ನಮಸ್ಕಾರಗಳು. ಇವತ್ತಿನ ದಿನ ಮುಖ್ಯವಾಗಿ ಬರಲು ಕಾರಣ, ಸುಮಾರು ಒಂದು 15 ದಿನ ಆಯಿತು ನಮ್ಮ ಹೊಳಿ ಬತ್ತಿ ಪೂರಾ ಒಣಗಿ ಇದು ಆಗ್ಯದ. ದನ ಕರುಗಳು ನಾವು ಬೆಳೆದಂತರೂ ಬಿಟ್ಟು ದನ ಕರುಗಳು ಜಾನುವಾರು ಸಂರಕ್ಷಣೆಗಾದರೂ ನೀರು ಬಿಡ್ರಿ ಅಂದ್ರೆ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ವಹಿಸ್ಲಿಕತ್ತಾರ. ಇಂಡಿ ಒಳಗೊಂದು ಹಲವಾರು ಸಲ ನಾವು ಈ ನೀರಾವರಿ ಇಲಾಖೆಗೆ ಭೇಟಿ ಆದ್ರೂ ಸಹ ಯಾವುದೇ ಒಂದು ಬೇಜವಾಬ್ದಾರಿ ತೋರಿಸಿದಿಂದ ನಾವು DC ಆಫೀಸಿಗೆ ಬಂದು ಭೀಮಾ ನದಿಯಿಂದ ಉಜಿನಿ ಡ್ಯಾಮಿಂದಂತೂ ನೀರು ಬರಲ್ಲ. ಕೃಷ್ಣದಿಂದ ಆದರೂ ಮೈನಹಳ್ಳಿಯಿಂದ ಸುಮಾರು 5 ಹಳ್ಳಿಗಳು ಯಾವ್ಯಾವ ಮೈನಹಳ್ಳಿ ಮತ್ತು ಆಳೂರ, ಇಂಗ್ಳಗಿ ಮತ್ತು ಭುಯಾರ ಇದಕ್ಕೆ ನಾಗರಹಳ್ಳಿಗೆ ನೀರು ಹೊಲಕ್ಕೆ ಮೊನ್ನೆ ಬಿಟ್ಟಿದ್ದ ನೀರು ಕೇವಲ ಈ ನಮ್ಮ ಊರಿನ ದಂಡಿ ಬಂದ ತಕ್ಷಣ ಬಂದಾಗ್ಯಾವ. ಇದೇ ಥರ ಮುಂದುವರೆದ್ರೆ ಮುಂದೆ ನಾವು ಬೆಳೆದು ಹೋಗಲಕ್ಕ ಜಾನುವಾರುಗಳ ರಕ್ಷಣೆ ಏನು. ಅದಕ್ಕಾಗಿ ಮೊನ್ನೆ DC ಸಾಹೇಬ್ರಿಗೆ ನಾವು ಈಗ ಲೆಟರ್ ಕೊಟ್ಟಿದ್ದೆವು. ಇನ್ನು 2 ದಿನಗಳಲ್ಲಿ ಅವರು ನೀರು ಬಿಡೋದಾಗಿ ಒಂದು ಭರವಸೆ ಕೊಟ್ಟರ. ಒಂದು ವೇಳೆ ಬಿಡದೇ ಇದ್ದಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಇದು ಮುಂದುವರಿಸ್ತೇವೆ ಸರ್. ಮೊನ್ನೆ ದಿನ 1 TMC ನೀರು ಬಿಡುಗಡೆ ಮಾಡೋದಿಲ್ಲ ಮತ್ತೆ? ಹೌದು ಸರ್, ಅದು ಯಾರಿಗೆ ಬಿಡುಗಡೆ ಮಾಡೋದು? ಅದು ಮಾಡ್ಯಾರ್ರಿ ಸರ್. ಅದು ನಮ್ಮ ಊರಿಗೆ ಬಂದಿಲ್ಲ. ಅದು ಒಂದು ಬೇಕಾಗಿ ಸುಮ್ಮನೆ ಏನೋ ತಾವು ಬಿಟ್ಟಿದವನ ಒಂದು ಉದ್ದೇಶಕ್ಕಾಗಿ ಬಿಟ್ಟರತ್ ನಮ್ಗೆ ಅನಿಸ್ತದ. ಬೇಕು ಬಿಟ್ಟು ಬೇಡ ಬಿಟ್ಟರ ಇದು ನೀರು ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದಾವೆ. ಯಾರು ಇದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ತೊಗೊಳಕತ್ತಾರ. ಎಲ್ಲ ಅಧಿಕಾರಿಗಳು ಈ ನೀರಾವರಿ ಇಲಾಖೆಯಿಂದ ಇಂಡಿ ಒಳಗೆ ನಮ್ಮ ನಿರ್ಲಕ್ಷ್ಯ ತೊಗೊಳಕತ್ತಾರ. ಎಲ್ಲ ನಮ್ಮ ಕೆಲಸ ಬಿಟ್ಟು ಒಂದು 3-4 ಕ್ರೂಸರ್ ಜನ ನಾವು ಇವತ್ತು ಇಲ್ಲಿ ಬಿಜಾಪುರಕ್ಕೆ ಬರ್ಬೇಕಾಗಲ್ಲ. ಒಂದು ವೇಳೆ ಇದೇ ಮುಂದುವರೆದ್ರೆ ನಾವು ಮುಂದಿನ ದಿನಮಾನದೊಳಗೆ ಇಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ. ಯಾಕಂದ್ರೆ ನಮ್ಮ ನೀರಿನ ಹೋರಾಟ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಜಾನುವಾರುಗಳು ಸುಮಾರು ನೀವು ಒಂದು ಸರ್ವೆ ಮಾಡಿ ಮೀಡಿಯಾದವ್ರು ಬಂದು ಒಂದು 200-300 ದನಗಳು ಒಟ್ಟ ಕುಡ್ಲಿಕ್ಕೆ ನೀರಿಲ್ಲ. ಬೋರಿನೊಳಗೆ ಉಪ್ಪಿನಾಂಶ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೆಚ್ಚದ. ಈ ಸದ್ದು ನಾವು ಒಂದು ಆತ್ಮಹತ್ಯೆ ಮಾಡ್ಕೋಂತ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ. ನಮ್ಮ ಕಡೆ ಪೂರಾ ನೀರು ಬತ್ತಿ ಹೋಗ್ಯದ. ಏರುತ್ತಿರುವ ತಾಪಮಾನ ಇದು ಒಂಥರ ತೊಂದರೆ ಆದ್ರೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ರೈತನ ಬದುಕು. ದಯವಿಟ್ಟು ಈ ನೀವು ಮಾಧ್ಯಮ ವರ್ಗದವರು ನಮ್ಗೆ ಇದಕ್ಕೊಂದು ಸಹಾಯ ಮಾಡಿ ಸಹಕಾರ ಮಾಡಿ. ತಮ್ಮ ಎದುರಿಗೆ ಸಾಹೇಬರು ಈಗ ಒಂದು ನಮಗೆ ಭರವಸೆ ಕೊಟ್ಟರ, 2 ದಿನದೊಳಗೆ ನೀರು ಕುಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟರ. ನಾವು 2 ದಿನ ಕಾಯ್ದು ನೋಡೋಣ. ಗ್ರಾಮ ವಿಕಾಸ ರೈತ ಸಂಘದಿಂದ ಪ್ರಾಬ್ಲಮ್ಗಳು ಸರ್. ಧನ್ಯವಾದಗಳು.
ಯಾರ ಗ್ರಾಮದಿಂದ ಬಂದು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರಿ ಸರ್, ನೀರಿಲ್ಲ ನಮ್ಗೆ ಕುಡಿಯಲು ನೀರಾದ ಬಿಡುಗಡೆ ಮಾಡಿರಿ ಅಂತ. ಸರ್ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು ನಿಮಗೆ? ಅಲ್ಲ, ಜಿಲ್ಲಾಧಿಕಾರಿ ಹೇಳ್ಯಾರ ಹೋದ ಸಾರಿ 3 TMC ನೀರು ಬಿಟ್ಟಿದ್ರು. ಮತ್ತೇನದ ಇನ್ನೊಂದು 2 TMC ಬಿಡ್ಲಿಕ್ಕೆ ಏನದ ಯಾರೋ ಮೇಡಮ್ಗೆ ಲೆಟರ್ ಬರ್ದಾರತ್ತ. ಅದಕ್ಕೆ ಒಂದು 3-4 ದಿನಗಳಲ್ಲಿ ನೀರು ಬರ್ತಾವಂತ ಹೇಳ್ಯಾರ. ಅಕಸ್ಮಾತ್ ನೀರು ಬಂದ್ರೆ ಒಳ್ಳೇದಾಯಿತು. ನೀರು ಬಂದ್ರೆ ನಮಗೆ ಮಲತಾಯಿ ಧೋರಣೆ ಮಾಡ್ದ. ಹೋದ ಸಲ ಏನಾಗ್ಯದ, ನೀರು ಬಂದಿದ್ದು ಇಲ್ಲತ್ತಲ್ಲ, ಆ ಮಿರ್ಗಿಗೆ ಏನದ 3-4 ದಿವಸ 8 ದಿವಸಗಳಲ್ಲಿ ನೀರು ಬಿಟ್ಟರು, ಆದ್ರೆ ನಮಗೆ ಬಿಡಲಿಲ್ಲ. ಅದರಿಂದ ಈ ಸಾರಿ ಎಷ್ಟೊತ್ತಿದ್ರು ನಮ್ಮ 24ನೇ ಡಿಸ್ಟ್ರಿಬ್ಯೂಷನ್ ಪಾಯಿಂಟಿಂದ ನೀರು ಬಿಡ್ತಾವಂತ ಹೇಳ್ಯಾರ. ಅಕಸ್ಮಾತ್ ಬಿಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗಿ ಪ್ರಸಂಗ ಆಗ್ತವೆ. ಸರ್ ನೀವು ಆಗಳೇ ಮತ್ತೆ ಡಿ ಸಿ ಅವ್ರ ಜೊತೆ ಅಂದ್ರೆ ಒಂದು ಬರೀ ಯಾರೋ ಅಧಿಕಾರಿಗೆ ಫೋನ್ ಹಚ್ತೀನಿ ಆಗ್ತದೆ, ಅವ್ರು ಫೋನ್ ಎತ್ತಂಗಿಲ್ಲ. ಯಾರು ಸರ್ ಅವ್ರ ಹೆಸರು? ಹಾಂ ರೀ, ಮನೋಜ್ ಕುಮಾರ್ ಅಂತ ಹೇಳ್ರಿ. ಮನೋಜ್ ಕುಮಾರ್ ಅಂತೇಳಿ ಅವರು ಈ ಏನು ಕೆನಲ್ ಡಿಸ್ಟ್ರಿಬ್ಯೂಷನ್ ಒಳಗೆ ಹೈಯೆಸ್ಟ್ ಆಫೀಸರ್ ರೀ. ಅವ್ರಿಗೆ ನಾವು 2-3 ಸತ ಫೋನ್ ಹಚ್ಚಿದ್ದೆವು. ಅವರು ಒಂಥರ ಉಡಾಪಿಯಿಂದ ಮಾತಾಡ್ತಾರೆ ಅವರು. ಅವ್ರಂದ್ರೆ ಅವ್ರಿಗೆ ಏನು ಗ್ರಾವಿಟಿ ಅದ, ಏನು ದನಕರಗಳು ಸಾಯ್ತವ, ಇದು ಅದಕ್ಕೆ ಬಹುಶಃ ಅವರಿಗೆ ಅರಿವಿಲ್ಲತ್ತ ನಾ ತಿಳ್ಕೊತೀನಿ. ಅವ್ರು ಏನು ಹೇಳ್ತಾರೆ, ಇಲ್ರಿ ಒಂದು 15ನೇ ತಾರೀಕಿಂತ ನಂತರ ಏನು ಬರ್ತಾವ ನೀರು ಹೇಳ್ತಾರೆ. 15ನೇ ತಾರೀಕಿಗೆ ನೀರು ಬಿಟ್ರೆ ಅಂದ್ರೆ ನಮ್ಮ ಊರಿಗೆ ತರಬೇಕು. ಯಾರು ಮುಂದೊಂದು 15 ದಿನ ಬೇಕು. ಒಂದು ತಿಂಗಳ ತನಕ ಜಾನುವಾರುಗಳು ಪರಿಸ್ಥಿತಿ ಏನಾಗಬೇಕು, ಮನುಷ್ಯರ ಪರಿಸ್ಥಿತಿ ಏನಾಗಬೇಕು, ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಏನಾಗಬೇಕು. ಅದಕ್ಕೆ ಅದ್ರಗೋಸ್ಕರ ನಾವು ಇಲ್ಲಿ ಬಂದಿದ್ದೆವು. ಇನ್ನು DC ಅವರು ಸೂಕ್ತವಾದ ಕ್ರಮ ತಗೋತಾರೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ಸರ್ ಕುಡಿಯಲು ನೀರಿನ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿರಿ? ಪ್ರೆಸೆಂಟ್ ಈಗಂತರೂ ಕೊಳಗಳು ನೀರಿಲ್ಲ, ಕುಡಿಯೋಕೆ ನೀರು ಏನು ಮಾಡ್ತೀರಿ ಸರ್? ಅದಕ್ಕೆ ರೀ ಈಗ ಮನುಷ್ಯರಂತೂ ಟ್ಯಾಂಕರ್ದಿಂದ ತರಿಸ್ತೇವೆ ರೀ, ಮತ್ತು JJM ನೀರು ಬರ್ತಾವೆ ರೀ. ಅವೇ ಏನದ ಫಿಲ್ಟರ್ ಮಾಡಿ ಅದು ನೀರು ಕುಡ್ಲಿಕ್ಕೆ ರೀ. ಇಲ್ಲತ್ತಲ್ಲ, ಮನುಷ್ಯರಿಗೆ ಏನೋ ನಡೆದದ. ಇನ್ನು ಮುಂಬರುವ ದಿನಗಳಲ್ಲಿ ಪ್ರಾಣಿಗಳಿಗೆ ಏನು ಮಾಡಬೇಕು ನಮಗೆ ಗೊತ್ತಾಗ್ತದೆ. ಸರ್ ಒಂದು ವೇಳೆ ನೀರು ಬಿಡುಗಡೆ ಮಾಡ್ಲಿಕ್ಕೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ನಾವು ಮುಂದಿನ ಹೋರಾಟ ಅಂದ್ರೆ ಗಂಭೀರ ಸ್ವರೂಪದೊಳಗೆ ನಮ್ಮದು ರೈತ ಸಂಘದ ವತಿಯಿಂದ ಮೊದಲ ಏನದ AC ಆಫೀಸ್ ಏನದ, ತಹಸೀಲ್ದಾರ್ ಆಫೀಸ್ ಏನದ ಇಂಡಿ ಒಳಗೆ ಮಿನಿ ಸೌಧ, ಅದನ್ನು ಬಂದ್ ಮಾಡಿ ಹೋರಾಟ ಮಾಡ್ತೇವೆ. ಅಲ್ಲಿ ಕೆಲಸ ಕೊಡಲಿಲ್ಲ ಅಂದರೆ ಮತ್ತೆ ನಾವು ಏನದ ಇಲ್ಲಿ ಬಿಜಾಪುರ DC ಆಫೀಸಿಗೆ ಬಂದು ಇಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಸರ್ ಜಿಲ್ಲಾಧಿಕಾರಿಗಳು 2 ದಿವಸ ಒಳಗಡೆ ನೀರು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಸರ್ ಅವರು ನಿರ್ದಿಷ್ಟವಾಗಿ ಹೇಳಿದ್ರು ತುರ್ತಾಗಿ ನಾವು ಬಿಡ್ತೇವೆ ಅಂತ ಹೇಳ್ಯಾರ ರೀ. ಒಂದು 3-4 ದಿವಸ ನಾವು ವೇಟ್ ಮಾಡ್ತೇವೆ. ನಿಮ್ಮ ಹೆಸರು ಸರ್? ಗಂಗಾಧರ್ ತಳವಾರ್, ಗ್ರಾಮ ವಿಕಾಸ ರೈತ ಸಂಘ, ಭುಯ್ಯಾರ. ಓಕೆ, ಥ್ಯಾಂಕ್ ಯು ಸರ್.